ಮಾಲೂರು ತಾಲೂಕು ಭೂ ದಾಖಲೆ ಇಲಾಖೆಯ ವಿರುದ್ಧ ರೈತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಪ್ರತಿ ಕೆಲಸಕ್ಕೂ ಲಂಚಕ್ಕಾಗಿ ರೈತರಿಗೆ ಹಾಗೂ ಸಾರ್ವಜನಿಕರಿಗೆ ಕಿರುಕುಳ ಕೊಡಲಾಗ್ತಾ ಇದೆಯಂತೆ. ಕೋಲಾರ ಜಿಲ್ಲೆ ಮಾಲೂರು ತಾಲೂಕು ಕಚೇರಿಗೆ ಮುತ್ತಿಗೆ ಹಾಕಿ ರೈತರು ಪ್ರತಿಭಟಿಸ್ತಾ ಇದ್ದಾರೆ. ತಾಲೂಕು ಕಚೇರಿಯ ಗೋಡೆಗಳಿಗೆ ಲಂಚದ ಪಟ್ಟಿ ಅಂಟಿಸಿ ಪ್ರತಿಭಟಿಸ್ತಾ ಇದ್ದಾರೆ. ತತ್ಕಾಲ್ ಪೋಡಿಗೆ 15,000, ಹೊಸ ಸರ್ವೆ ನಂಬರ್ ಎಕರೆಗೆ 1 ಲಕ್ಷ, ಹದ್ದುಬಸ್ತು ಮಾಡಲು 15,000, ದುರಸ್ತಿ ಪೋಡಿಗೆ 3 ಲಕ್ಷ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದಾರಂತೆ. ಭೂಮಾಫಿಯಾ ಬ್ರೋಕರ್ಗಳಿಗೆ ಕೆಲಸ ಮಾಡಿಕೊಡ್ತಾ ಇರುವ ಅಧಿಕಾರಿ ಕೂಡಲೇ ಈ ಅಧಿಕಾರಿಗಳನ್ನ ಅಮಾನತು ಮಾಡಬೇಕು ಅನ್ನೋದು ರೈತರ ಒತ್ತಾಯ. ಪ್ರತಿ ಕೆಲಸಕ್ಕೂ 5-6 ತಿಂಗಳು ವಿಳಂಬ ಅಂತ ಪ್ರತಿಭಟಿಸ್ತಾ ಇದ್ದಾರೆ. ಮಾಲೂರು ತಾಲೂಕು ಭೂ ದಾಖಲೆ ಇಲಾಖೆಯ ವಿರುದ್ಧ ರೈತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಪ್ರತಿ ಕೆಲಸಕ್ಕೂ ಲಂಚಕ್ಕಾಗಿ ರೈತರಿಗೆ ಹಾಗೂ ಸಾರ್ವಜನಿಕರಿಗೆ ಕಿರುಕುಳ ಕೊಡಲಾಗ್ತಾ ಇದೆಯಂತೆ. ಕೋಲಾರ ಜಿಲ್ಲೆ ಮಾಲೂರು ತಾಲೂಕು ಕಚೇರಿಗೆ ಮುತ್ತಿಗೆ ಹಾಕಿ ರೈತರು ಪ್ರತಿಭಟಿಸ್ತಾ ಇದ್ದಾರೆ. ತಾಲೂಕು ಕಚೇರಿಯ ಗೋಡೆಗಳಿಗೆ ಲಂಚದ ಪಟ್ಟಿ ಅಂಟಿಸಿ ಪ್ರತಿಭಟಿಸ್ತಾ ಇದ್ದಾರೆ. ತತ್ಕಾಲ್ ಪೋಡಿಗೆ 15,000, ಹೊಸ ಸರ್ವೆ ನಂಬರ್ ಎಕರೆಗೆ 1 ಲಕ್ಷ, ಹದ್ದುಬಸ್ತು ಮಾಡಲು 15,000, ದುರಸ್ತಿ ಪೋಡಿಗೆ 3 ಲಕ್ಷ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದಾರಂತೆ. ಭೂಮಾಫಿಯಾ ಬ್ರೋಕರ್ಗಳಿಗೆ ಕೆಲಸ ಮಾಡಿಕೊಡ್ತಾ ಇರುವ ಅಧಿಕಾರಿ ಕೂಡಲೇ ಈ ಅಧಿಕಾರಿಗಳನ್ನ ಅಮಾನತು ಮಾಡಬೇಕು ಅನ್ನೋದು ರೈತರ ಒತ್ತಾಯ. ಪ್ರತಿ ಕೆಲಸಕ್ಕೂ 5-6 ತಿಂಗಳು ವಿಳಂಬ ಅಂತ ಪ್ರತಿಭಟಿಸ್ತಾ ಇದ್ದಾರೆ. ಮಾಲೂರು ತಾಲೂಕು ಭೂ ದಾಖಲೆ ಇಲಾಖೆಯ ವಿರುದ್ಧ ರೈತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಪ್ರತಿ ಕೆಲಸಕ್ಕೂ ಲಂಚಕ್ಕಾಗಿ ರೈತರಿಗೆ ಹಾಗೂ ಸಾರ್ವಜನಿಕರಿಗೆ ಕಿರುಕುಳ ಕೊಡಲಾಗ್ತಾ ಇದೆಯಂತೆ. ಕೋಲಾರ ಜಿಲ್ಲೆ ಮಾಲೂರು ತಾಲೂಕು ಕಚೇರಿಗೆ ಮುತ್ತಿಗೆ ಹಾಕಿ ರೈತರು ಪ್ರತಿಭಟಿಸ್ತಾ ಇದ್ದಾರೆ. ತಾಲೂಕು ಕಚೇರಿಯ ಗೋಡೆಗಳಿಗೆ ಲಂಚದ ಪಟ್ಟಿ ಅಂಟಿಸಿ ಪ್ರತಿಭಟಿಸ್ತಾ ಇದ್ದಾರೆ. ತತ್ಕಾಲ್ ಪೋಡಿಗೆ 15,000, ಹೊಸ ಸರ್ವೆ ನಂಬರ್ ಎಕರೆಗೆ 1 ಲಕ್ಷ, ಹದ್ದುಬಸ್ತು ಮಾಡಲು 15,000, ದುರಸ್ತಿ ಪೋಡಿಗೆ 3 ಲಕ್ಷ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದಾರಂತೆ. ಭೂಮಾಫಿಯಾ ಬ್ರೋಕರ್ಗಳಿಗೆ ಕೆಲಸ ಮಾಡಿಕೊಡ್ತಾ ಇರುವ ಅಧಿಕಾರಿ ಕೂಡಲೇ ಈ ಅಧಿಕಾರಿಗಳನ್ನ ಅಮಾನತು ಮಾಡಬೇಕು ಅನ್ನೋದು ರೈತರ ಒತ್ತಾಯ. ಪ್ರತಿ ಕೆಲಸಕ್ಕೂ 5-6 ತಿಂಗಳು ವಿಳಂಬ ಅಂತ ಪ್ರತಿಭಟಿಸ್ತಾ ಇದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.